ಬನ್ನಿ ಈಗ ಮಲ್ಲಿಗೆ ಇಡ್ಲಿ ಮಾಡೋದು ರೆಸಿಪಿ ತೋರಿಸ್ತಾ ಇದ್ದೀನಿ. ಈ ಪಾತ್ರೆಯಲ್ಲಿ ನಾನು 2 ಲೋಟದಷ್ಟು ಅಕ್ಕಿ ತಗೊಂಡಿದ್ದೀನಿ. ನೀವು ಸ್ಟೋರ್ ಅಕ್ಕಿನಾದರೂ ತಗೊಳ್ಳಿ, ಬೇರೆ ಅಕ್ಕಿನಾದರೂ ತಗೊಳ್ಳಿ. ಆದರೆ ಬೇರೆ ಅಕ್ಕಿನಲ್ಲಿ ಇಡ್ಲಿ ಅಷ್ಟು ಚೆನ್ನಾಗಿ ಬರೋದಿಲ್ಲ, ನಾನು ಮಾಡಿ ನೋಡಿದ್ದೀನಿ. ಇಡ್ಲಿಗೆ ಯಾವತ್ತಿದ್ರೂ ಸ್ಟೋರ್ ಅಕ್ಕಿನೇ ಚೆನ್ನಾಗಿ. ಹಾಗಾಗಿ ನೀವು ಎಷ್ಟು ಇಡ್ಲಿ ಬೇಕಾಗತ್ತೆ ನಿಮಗೆ, ಅದರ ಮೇಲೆ ನೀವು ಯಾವ ಪ್ರಮಾಣದಲ್ಲಿ ತಗೋತೀರೋ ಆ ಥರ ಅಕ್ಕಿನ ಅಳೆದು ತಗೊಳ್ಳಿ. ನಾನಿಲ್ಲಿ ಯಾವುದಾದ್ರೂ ಲೋಟ ಬಟ್ಲು ನಿಮ್ಗೆ ಯಾವ್ದು ಅಳತೆ ಸರಿ ಇದೆ ಅದರಲ್ಲಿ ತಗೊಳ್ಳಿ. ನನಗೆ ಸರಿಗಿರೋ ಒಂದು ಲೋಟದಲ್ಲಿ 2 ಲೋಟ ಅಕ್ಕಿನ ತಗೊಂಡು ಒಂದು 2-3 ಸಲ ಚೆನ್ನಾಗಿ ತೊಳೆದಿದ್ದೀನಿ. ಆ ಸ್ಟೋರ್ ಅಕ್ಕಿನಲ್ಲಿ ಧೂಳು ಕಸ ಏನಾದರೂ ಇರುತ್ತಲ್ಲ ಅದೆಲ್ಲ ಕ್ಲೀನ್ ಮಾಡಿಕೊಂಡು ಅಕ್ಕಿನ ಎಷ್ಟು ಸಲ 3-4 ಸಲ ತೊಳೆದ್ರೆ ಇಡ್ಲಿನೂ ಅಷ್ಟೇ ಬೆಳ್ಳಗೆ ಮಲ್ಲಿಗೆ ಥರನೇ ಬರುತ್ತೆ. ಮಲ್ಲಿಗೆ ಅಂತ ಹೇಳಿದ್ರೆ ಮಲ್ಲಿಗೆ ಹೂವಿನ ಥರ ಅಂತಲ್ಲ, ಆಕಾರ ಗಾತ್ರದಲ್ಲಲ್ಲ, ಆದರೆ ತೂಕದಲ್ಲಿ ಮಲ್ಲಿಗೆ ಹೂವಿನ ಥರ ಹಗುರವಾಗಿ ಮಲ್ಲಿಗೆ ಹೂವಿನ ಥರ ಬೆಳ್ಳಗೆ ಬರುತ್ತೆ ಇಡ್ಲಿ. ಈಗ 2 ಲೋಟ ಅಕ್ಕಿ ತೊಗೊಂಡು ನಾನಿಲ್ಲಿ 3 ಸಲ ತೊಳೆದ್ಬಿಟ್ಟು ನೀರು ಹಾಕಿ ಇಟ್ಕೊಂಡಿದ್ದೀನಿ. ಆಮೇಲೆ ಈ ಕಡೆ ಬೌಲ್ನಲ್ಲಿ ನೀವು ಯಾವ ಪ್ರಮಾಣದಲ್ಲಿ ಅಕ್ಕಿ ತೊಗೊಂಡಿರ್ತೀರೋ ಅದರ 1/4 ಭಾಗದಷ್ಟು, ಅಂದರೆ ಈಗ ನಾನು 2 ಲೋಟ ಅಕ್ಕಿ ತೊಗೊಂಡಿದ್ದೀನಲ್ಲ ಅದರ 1/4 ಭಾಗ, ಅಂದರೆ ಯಾವ ಲೋಟದಲ್ಲಿ ಅಕ್ಕಿ ತೊಗೊಂಡಿದ್ದೀರಾ ಅದರಲ್ಲಿ ಅರ್ಧ ಲೋಟದಷ್ಟು ಅಕ್ಕಿ ಉದ್ದಿನಬೇಳೆ ತೊಗೊಂಡಿದ್ದೀನಿ. ಆ ಉದ್ದಿನಬೇಳೆನೂ ಅಷ್ಟೇ ಬಿಳಿ ಬಿಳಿ ನೊರೆ ಬರ್ತಾ ಇರುತ್ತೆ, ಅದು ನೀರಿನಲ್ಲಿ ತೊಳಿತಾ ಇರಬೇಕಾದ್ರೆ ನೊರೆ ಪೂರ್ತಿಯಾಗಿ ಹೋಗೋವರೆಗೂ ಉದ್ದಿನಬೇಳೆನ ಒಂದು 3-4 ಸಲ ಚೆನ್ನಾಗಿ ತೊಳ್ಕೊಂಡು ಅದು ಮುಳುಗೋದಕ್ಕೆ ಅನುಕೂಲ ಆಗೋ ಹಾಗೆ ನೀರು ಹಾಕಿ ಸುಮಾರು ಒಂದು 6-7 ಗಂಟೆಗಳ ಕಾಲ ನೆನೆಯೋಕ್ಕೆ ಬಿಟ್ಟಿದ್ದೀನಿ. ಈಗ ನೆನೆಸಿಟ್ಕೊಂಡಿರೋ ಅಕ್ಕಿನ ಮಿಕ್ಸಿ ಜಾರಿಗೆ ಹಾಕೋತಾ ಇದ್ದೀನಿ. ಈಗ ನೋಡಿ ಇದನ್ನು ರವೆ ಆಗಿ ರುಬ್ಕೊಂಡಿದ್ದೀನಿ, ತರಿಯಾಗಿ. ಇಡ್ಲಿ ಹಿಟ್ಟನ್ನು ದೋಸೆ ಹಿಟ್ಟಿನ ಥರ ನೈಸಾಗಿ ರುಬ್ಬಾರ್ದು, ರವೆಯಾಗಿ ರುಬ್ಕೋಬೇಕು, ಆವಾಗ ಇಡ್ಲಿ ತುಂಬ ಚೆನ್ನಾಗಿ ಬರುತ್ತೆ. ಆಮೇಲೆ ನೀರು ಕೂಡ ಜಾಸ್ತಿ ಹಾಕ್ಕೋಬಾರ್ದು. ಈಗ ನೋಡಿ ನಾನು ಸುರಿತಾ ಇದ್ದೀನಿ, ಈ ಕನ್ಸಿಸ್ಟೆನ್ಸಿನಲ್ಲಿ ಇಡ್ಲಿ ಹಿಟ್ಟನ್ನು ರುಬ್ಕೋಬೇಕು. ಇದು ನಾನು ರುಬ್ಕೊಂಡಿರೋದು ಬರೀ ಅಕ್ಕಿ ಮಾತ್ರ. ಈ ಹದದಲ್ಲಿ ಅಕ್ಕಿನ ರುಬ್ಕೊಂಡಾದ್ಮೇಲೆ ಈ ಇಡ್ಲಿನ ಮೆತ್ತಗೆ ಆಗೋದಕ್ಕೆ ಕೆಲವೊಂದು ಟಿಪ್ಸ್ ಹೇಳ್ತೀನಿ ನಾನು ನಿಮಗೆ, ಅದನ್ನು ಫಾಲೋ ಮಾಡಿ. ಈಗ ಮಳೆಗಾಲ ಆಗಿರೋದ್ರಿಂದ ಇಡ್ಲಿ ಹಿಟ್ಟು ಚೆನ್ನಾಗಿ ಉದುಗ್ ಬರಲ್ಲ, ಉಬ್ಬಲ್ಲ. ನಾವು ಏನೇ ಸೋಡಾ ಹಾಕಿದ್ರು ಏನೇ ಮಾಡಿದ್ರು ಇಡ್ಲಿ ಹಿಟ್ಟು ಉಬ್ಬೋದಿಲ್ವಲ್ಲ, ಅದಕ್ಕೆ ರುಬ್ಬಬೇಕಾದ್ರೆ ಮೊದಲನೇ ಟಿಪ್ ಏನಂತಂದರೆ, ರುಬ್ಬಬೇಕಾದ್ರೆ ಇದಕ್ಕೆ ನೀವು ಸ್ವಲ್ಪ ಬಿಸಿ ಇರೋ ನೀರನ್ನು ಸೇರಿಸಿ ರುಬ್ಬಬೇಕು. ಆಗ ಆ ಬಿಸಿಗೆ ಸ್ವಲ್ಪ ಉದುಗ್ ಬರುತ್ತೆ. ಅದು ಮೊದಲನೇ ಟಿಪ್ ಆಯಿತು. 2ನೇ ಟಿಪ್ ಏನಂದರೆ, ನಾವು ಉದ್ದಿನಬೇಳೆನ ನೆನೆಸಿಟ್ಕೊಂಡಿರ್ತೀವಲ್ಲ, ಅಕ್ಕಿ ತೊಳೆದ ನೀರನ್ನು ಎಸೆದ್ರೂ ಉದ್ದಿನಬೇಳೆ ತೊಳೆದಿರೋ ನೀರನ್ನು ಎಸಿಬಾರ್ದು. ಆ ಉದ್ದಿನಬೇಳೆ ತೊಳೆದಿರೋ ನೀರನ್ನು ನಾನಿಲ್ಲಿ ಪಕ್ಕದಲ್ಲಿ ಲೋಟದಲ್ಲಿ ಇಟ್ಕೊಂಡಿದ್ದೀನಿ, ಅದೇ ನೀರನ್ನು ರುಬ್ಬೋದಕ್ಕೆ ಯೂಸ್ ಮಾಡ್ತೀನಿ. ಇದರಿಂದನೂ ಕೂಡ ಹಿಟ್ಟು ಚೆನ್ನಾಗಿ ಉದುಗ್ ಬರುತ್ತೆ. ಈಗ ನೆಕ್ಸ್ಟ್ ಸ್ಟೆಪ್ಪಲ್ಲಿ ಈ ಜಾರೊಳಗೆ ನಾನು ನೆನೆಸಿಟ್ಕೊಂಡಿರೋ ಉದ್ದಿನಬೇಳೆನ ತೊಗೊಂಡಿದ್ದೀನಿ. ಅದ್ರ ಜೊತೆಗೆ 3ನೇ ಟಿಪ್ ಏನಪ್ಪ ಅಂತಂದರೆ, ಅನ್ನನ ನಾವು ಎಷ್ಟು ಚೆನ್ನಾಗಿ ಹಾಕ್ತೀವಲ್ಲ ಅದೇ ಥರ ಅನ್ನ ಚೆನ್ನಾಗಿ ಹಾಕಿದ್ರೆ ಇಡ್ಲಿ ಚೆನ್ನಾಗಿ ಉಬ್ಬಿ ಬರುತ್ತೆ. ಈಗ ನಾನು 2 ಲೋಟ ಅಕ್ಕಿನಲ್ಲಿ ಅಕ್ಕಿ ತೊಗೊಂಡಿದ್ನಲ್ಲ ಅದಕ್ಕೆ ಇಷ್ಟನ್ನು ಹಾಕ್ಕೋತಾ ಇದ್ದೀನಿ. ಹೆಂಗಪ್ಪ ಅಂತಂದರೆ, ನೀವು ಅಕ್ಕಿ ರುಬ್ಬಿರೋ ಮಿಶ್ರಣ ಎಷ್ಟು ಬಂದಿರುತ್ತಲ್ಲ ಅದಕ್ಕಿಂತ ಜಾಸ್ತಿ ಮಿಶ್ರಣ ಉದ್ದಿನಬೇಳೆ ಮತ್ತು ಅನ್ನದ್ದು ಬರಬೇಕು, ಆಗ ಇಡ್ಲಿ ತುಂಬ ಚೆನ್ನಾಗಾಗುತ್ತೆ. ಈಗ ಈ ಅನ್ನದ ಮಿಕ್ಸ್ಚರ್ ಅನ್ನನೂ ನಾನು ಇದಕ್ಕೆ ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ಉದ್ದಿನಬೇಳೆ ಮತ್ತು ಅನ್ನ ಎರಡನ್ನೂ ಒಟ್ಟಿಗೆ ರುಬ್ತೀನಿ. ಫುಲ್ ಫೈನ್ ಪೇಸ್ಟ್ ಆಗಬೇಕಿದು. ಅಕ್ಕಿನ ತರ್ತರಿಯಾಗಿ ರುಬ್ಬಿದ್ವಲ್ಲ ಹಾಗೆ ಇದನ್ನು ತರ್ತರಿ ಇರ್ಕೂಡ್ದಿದು, ಒಂಚೂರು ಫುಲ್ ಫೈನಾಗಿ ಗ್ರೈಂಡ್ ಮಾಡ್ಕೋಬೇಕು. ಇದನ್ನು ನೀರು ಹಾಕೋದು ಅಷ್ಟೇ, ಉದ್ದಿನಬೇಳೆ ನೀರು ಇದೆಯಲ್ಲ ಅದನ್ನೇ ಇದಕ್ಕೆ ಸೇರಿಸ್ಕೋಬೇಕು. ಈಗ ನೋಡಿ ಉದ್ದಿನಬೇಳೆ ಮತ್ತು ಅನ್ನ ರುಬ್ಬಿದ್ದಾಗಿದೆ. ಕೆಲವೊಬ್ಬರು ಅನ್ನನ ಮುಸರೆ
ಹಾಕಬಾರ್ದು ಅಂತ ಹೇಳ್ತಾರೆ. ನನಗೆ ಅವಲಕ್ಕಿನಲ್ಲಿ ಬೇರೆದ್ರಲ್ಲಿ ಅಷ್ಟು ಕಾಂಬಿನೇಷನ್ ಸರಿ ಅಂತ ಅನಿಸ್ಲಿಲ್ಲ. ನಾನು ಅನ್ನನೇ ರುಬ್ಬಿ ಹಾಕ್ತೀನಿ. ಅದರಿಂದ ತುಂಬ ಸಾಫ್ಟಾಗಿ ತುಂಬ ಮೃದುವಾಗಿ ಆಗುತ್ತೆ ಇಡ್ಲಿಗಳು. ಅಕ್ಕಿ ರುಬ್ಬಿರೋ ತರಿಗಿಂತ ಅಕ್ಕಿ ತರಿ ರುಬ್ಬಿದ್ದಕ್ಕಿಂತ ಇದೇ ಜಾಸ್ತಿ ಬರಬೇಕು, ಆಗ ಇಡ್ಲಿ ಚೆನ್ನಾಗಾಗುತ್ತೆ. ಈಗ ಇದನ್ನು ಕೂಡ ನೀವು ನೋಡ್ತಾ ಇರ್ಬೋದು ನಾನು ಎಷ್ಟು ಗಟ್ಟಿಗೆ ರುಬ್ಕೊಂಡಿದ್ದೀನಿ ಅಂತ. ಇದೇ ಥರ ರುಬ್ಕೋಬೇಕು. ಇಡ್ಲಿಗೆ ಜಾಸ್ತಿ ನೀರು ಸೇರಿಸಿ ತೆಳ್ಳಗೆ ರುಬ್ಕೊಂಡ್ರೆ ಖಂಡಿತವಾಗ್ಲೂ ಇಡ್ಲಿ ಸ್ವಲ್ಪನೂ ಚೆನ್ನಾಗಿ ಬರೋದಿಲ್ಲ. ಈಗ ಮಳೆಗಾಲ ಆಗಿರೋದ್ರಿಂದ ಸೋಡಾ ಹಿಟ್ಟು ಹಾಕದೆ ಹೋದರೆ ಹಿಟ್ಟು ಕುದಿಯೋದಿಲ್ಲ ಅಂತ 2 ಬೆರಳಲ್ಲಿ ಹಿಡಿದು 2 ಚಿಟಿಕೆ ಸೋಡಾ ಹಿಟ್ಟನ್ನು ಇದಕ್ಕೆ ಹಾಕ್ತೀನಿ. 2 ಬೆರಳಲ್ಲಿ ಹಿಡಿದ್ರೆ ಎಷ್ಟು ಬರುತ್ತಲ್ಲ ಅಷ್ಟು 2 ಸಲ ಹಾಕಿದರೆ ಸಾಕು. ಆಮೇಲೆ ನಾನು ಉಪ್ಪನ್ನು ಕೂಡ ಹಿಂದಿನ ದಿನವೇ ರಾತ್ರಿನೇ ಹಾಕಿಬಿಡ್ತೀನಿ. ರುಚಿಗೆ ಎಷ್ಟು ಬೇಕಷ್ಟು ಉಪ್ಪನ್ನು. ಉಪ್ಪು ಹಾಕೋದ್ರಿಂದನೂ ಅಷ್ಟೇ ಹುಳಿ ಚೆನ್ನಾಗಿ ಬರುತ್ತೆ. ಆಮೇಲೆ ಫರ್ಮೆಂಟೇಷನಿಗೆ ಹೆಲ್ಪ್ ಆಗುತ್ತೆ ಅದು. ಹಾಗಾಗಿ ಈಗ ಇನ್ನೊಂದು ಕೊನೆ ಟಿಪ್ ಏನಪ್ಪ ಅಂತಂದರೆ, ಈ ರುಬ್ಕೊಂಡಿರೋ ಹಿಟ್ಟನ್ನ ಆದಷ್ಟು ನಾವು ಸ್ಪೂನ್ನಲ್ಲಿ ಕಲಿಸ್ಬಾರ್ದು. ಸ್ಪೂನ್ನಲ್ಲಿ ಕಲಿಸಿದ್ರೆ ಅಷ್ಟು ಫರ್ಮೆಂಟೇಷನ್ ಚೆನ್ನಾಗಿ ಬರೋದಿಲ್ಲ. ಕೈಯೇ ಹಾಕಬೇಕು. ಕೈ ಹಾಕಿ ಒಂದು 5 ನಿಮಿಷ ಕಂಟಿನ್ಯೂಯಸ್ ಆಗಿ ವೇಗವಾಗಿ ಈ ಥರ ಫಾಸ್ಟಾಗಿ ಈ ಥರ ಮಿಕ್ಸಿಂಗ್ ಕೊಡಬೇಕು. ಒಂದೇ ಡೈರೆಕ್ಷನಲ್ಲಿ ಕೊಡಬೇಕು. ಒಂದು ಸಲ ಹೀಗೆ ಸುತ್ತೋದು, ಒಂದು ಸಲ ಹೀಗೆ ಸುತ್ತೋದು ಮಾಡಬಾರ್ದು. ಒಂದೇ ಡೈರೆಕ್ಷನ್ನಲ್ಲಿ ನಿಮಗೆ ಎಷ್ಟು ವೇಗವಾಗಿ ತಿರುಗಿಸೋಕ್ಕೆ ಸಾಧ್ಯನೋ ಅಷ್ಟು ವೇಗವಾಗಿ ಬೆರಳುಗಳನ್ನು ಅರ್ಧ ಹಿಟ್ಟಿನಲ್ಲಿ ಮುಳುಗೋ ಹಾಗೆ ತಿರುಗಿಸ್ಕೋಬೇಕು. ಇದನ್ನು ಚೆನ್ನಾಗಿ ಮಿಕ್ಸಿಂಗ್ ಕೊಡಬೇಕು. ಈ ಥರ ಮಾಡೋದ್ರಿಂದ ಹಿಟ್ಟಿನೊಳಗೆ ಏರ್ ಬಬಲ್ಸ್ ಫಾರ್ಮೇಷನ್ ಆಗುತ್ತೆ. ಅದು ಹುದುಗ್ ಬರಲಿಕ್ಕೆ ತುಂಬ ಹೆಲ್ಪ್ ಕೂಡ ಆಗುತ್ತೆ. ಇನ್ನೂ ಒಂದು ಟಿಪ್ ಏನಪ್ಪ ಅಂತಂದರೆ, ಸ್ವಲ್ಪ ನೀರನ್ನು ಬಿಸಿ ಮಾಡಿ ಒಂದು ತಟ್ಟೆ ಒಳಗೆ ಬಿಸಿನೀರು ಹಾಕಿ ಆ ಬಿಸಿನೀರಿನ ತಟ್ಟೆ ಒಳಗಡೆ ಈ ಇಡ್ಲಿ ಹಿಟ್ಟಿನ ಪಾತ್ರೆ ಇಟ್ಟರೂ ಕೂಡ ಚೆನ್ನಾಗಿ ಹುದುಗ್ ಬರುತ್ತೆ. ಇದನ್ನು ಈ ಥರ ಕೈ ಹಾಕಿ ಕಲಸೋ ಪ್ರೋಗ್ರಾಮ್ ಇದೆಯಲ್ಲ, ಇದು ಕಲಸಾಯಿತು ಅಂತ ಕೈ ಬಿಡಬಾರ್ದು. ಒಂದು 5 ನಿಮಿಷ 7 ನಿಮಿಷ ಇದರೊಳಗೆ ಕೈ ಹಾಕ್ಕೊಂಡು ಇದೇ ರೀತಿಯಲ್ಲಿ ತಿರುಗುತ್ತಾ ಇರಬೇಕು. ಈ ಥರ ಮಿಕ್ಸಿಂಗ್ ಕೊಡ್ತಾ ಇದ್ದರೆ ನಾವು ತಿರುಗಿಸ್ಬೇಕಾದ್ರೆ ಬಡ್ 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 ಅಂತ ಸೌಂಡ್ ಬರುತ್ತೆ ಹಿಟ್ಟು. ಆ ಥರ ಸೌಂಡ್ ಬಂದಾಗ ಅಲ್ಲಿ ಏರ್ ಫಾರ್ಮೇಷನ್ ಚೆನ್ನಾಗಿ ಆಗ್ತಾ ಇರುತ್ತೆ. ಅದರಿಂದ ಹಿಟ್ಟು ಕೂಡ ಚೆನ್ನಾಗಿ ಹುದುಗ್ ಬರುತ್ತೆ. ಒಂದು 5-6 ನಿಮಿಷ ಕಲಸಾಗಿದ್ರೂ ಕೂಡ ಇದೇ ಥರ ಕೈ ಹಾಕ್ಕೊಂಡು ಒಂದೇ ಡೈರೆಕ್ಷನ್ನಲ್ಲಿ ಫಾಸ್ಟಾಗಿ ಕೈ ನೋವು ಬಂತು ಅಂದರೆ ಸ್ವಲ್ಪ ಸ್ಲೋ ಆಗಿ ಒಂದು 5 ನಿಮಿಷ ಇದರೊಳಗೆ ಕೈ ಹಾಕ್ಕೊಂಡೇ ಇರಬೇಕು. ಈ ಥರ ನೀವು ಮಾಡಿದ್ರಿ ಅಂದರೆ ನಿಮ್ಮ ಇಡ್ಲಿ ಫಸ್ಟ್ ಕ್ಲಾಸಾಗಿ ಬರುತ್ತೆ. ಒಂದೊಬ್ಬೆ ಇಡ್ಲಿನ ನಾನು ಈಗಾಗಲೇ ಬೇಯೋದಕ್ಕೆ ಇಟ್ಬಿಟ್ಟಿದ್ದೀನಿ. ಈಗ ಇನ್ನೊಂದು ಒಬ್ಬೆಗೆ ಇಡ್ಲಿಗಳನ್ನ ಹಾಕ್ಕೋತಾ ಇದ್ದೀನಿ ಮೌಲ್ಡ್ಗೆ. ಪೂರ್ತಿಗಿಂತ ಸ್ವಲ್ಪ ಕಡಿಮೆ ಹಾಕಿದ್ರೆ ಅದು ಉಬ್ಬಿ ಮತ್ತೆ ಪೂರ್ತಿ ಆಗುತ್ತೆ. ಒಂಚೂರು ಜಾಗ ಖಾಲಿ ಬಿಟ್ಟಿರಬೇಕಷ್ಟೇ, ಜಾಸ್ತಿ ಅಲ್ಲ. ಇನ್ನೊಂದು ಸ್ವಲ್ಪ ಹಾಕ್ಬೋದು ಅದಕ್ಕೆ. ಇಡ್ಲಿನ ಒಂದು 15 ಮಿನಿಟ್ಸು ಸ್ಟೀಮ್ ಕುಕ್ ಮಾಡಿದ್ರೆ ಸಾಕು. ಇಲ್ಲಿ ಸ್ಟೀಮ್ ಕುಕ್ಕಿಗೆ ಇಟ್ಟಿದ್ದೀನಿ. ಒಂದೊಬ್ಬೆ ಬೇಯ್ತಾ ಇದೆ. ಈಗಿದ್ದು ತಣ್ಣಗಾಗಿದೆ ಇಡ್ಲಿ. ಚಮಚದ ಸಹಾಯದಿಂದ ಈ ಥರ ಇಡ್ಲಿನ ತೆಕ್ಕೋತಾ ಇದ್ದೀನಿ. ಮಲ್ಲಿಗೆ ಥರನೇ ಆಗಿದೆ. ತುಂಬ ಸಾಫ್ಟಾಗಿದೆ. ತರಿಯಾಗಿ ರವೆಯಾಗಿ ತುಂಬ ಚೆನ್ನಾಗಾಗಿದೆ. ಒಂದನ್ನು ಮುರಿದು ತೋರಿಸ್ತೀನಿ ನೋಡಿ, ಎಷ್ಟು ಸಾಫ್ಟಾಗಿದೆ ಅಂತ ನಿಮಗೆ ಗೊತ್ತಾಗುತ್ತೆ. 2 ಬೆರಳಿನಲ್ಲಿ ಮುರಿಬೋದು, ಇಷ್ಟು ಸಾಫ್ಟಾಗಿದೆ. ಒಳಗಡೆನೂ ನೋಡಿ ಗೂಡಾಗಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ತುಂಬ ಸಾಫ್ಟಾಗಿ ತುಂಬ ಮೃದುವಾಗಿ ಆಗಿದೆ. ಸ್ಪೂನ್ನಲ್ಲೂ ಮುರಿಬೋದು. ಡಿಲಿಷಿಯಸ್ ಇಡ್ಲಿ ಮತ್ತು ಸಾಂಬಾರ್ ರೆಡಿಯಾಗಿದೆ ಬ್ರೇಕ್ಫಾಸ್ಟ್ಗೆ.